ಲಾಂಚ್ ಆದ ಮೊದಲ ವಾರದಲ್ಲೇ ನಂದಗೋಕುಲ ಧಾರಾವಾಹಿಗೆ ಬಂಪರ್ ಟಿಆರ್ಪಿ. ಹೌದು, ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಗಳ ಲೆಕ್ಕಾಚಾರ ವಾರದಿಂದ ವಾರಕ್ಕೆ ಬದಲಾಗುತ್ತಾ ಇರುತ್ತದೆ. ಪ್ರತಿ ವಾರ ನಿರ್ದೇಶಕರು ಜನರನ್ನ ಸೆಳೆಯಲು ಒಂದಲ್ಲ ಒಂದು ಟ್ವಿಸ್ಟ್ ಕೊಡ್ತಾ ಇರ್ತಾರೆ. ಯಾವ ಧಾರಾವಾಹಿ ಹಿಟ್ ಆಯಿತು, ಫ್ಲಾಪ್ ಆಯಿತು ಎಂಬುದು ಪ್ರತಿ ವಾರದ ಟಿಆರ್ಪಿ ಮೂಲಕ ತಿಳಿಯಲಿದೆ. ಇದೀಗ 22ನೇ ವಾರದ ಟಿಆರ್ಪಿ ರೇಟಿಂಗ್ಸ್ ಹೊರಬಿದ್ದಿದೆ. ಕಳೆದ ವಾರ ಕಲರ್ಸ್ ಕನ್ನಡದಲ್ಲಿ ಪ್ರಾರಂಭವಾದ ಹೊಸ ನಂದಗೋಕುಲ ಧಾರಾವಾಹಿಗೆ ಬಂಪರ್ ಟಿಆರ್ಪಿ ಬಂದಿದೆ. ಮೊದಲ ವಾರವೇ ಕಲರ್ಸ್ ನಲ್ಲಿ ಈ ಧಾರಾವಾಹಿ ದಾಖಲೆ ಬರೆದಿದೆ. ಮಕ್ಕಳನ್ನ ಹೀರೋ ಮಾಡಲು ಹೋರಾಡುವ ಪ್ರತಿಯೊಬ್ಬ ತಂದೆಯ ಕತೆ ನಂದಗೋಕುಲ ಆಗಿದೆ. ಈ ಧಾರಾವಾಹಿ ಜೂನ್ 4 ಬುಧವಾರದಂದು ರಾತ್ರಿ 9ಕ್ಕೆ ಪ್ರಸಾರ ಆರಂಭಗೊಂಡಿತು. ಬಹುತಾರಾಗಣದ ಈ ಧಾರಾವಾಹಿಯಲ್ಲಿ ಜಿ ಕನ್ನಡದ ಗಟ್ಟಿ ಮೇಳದ ಧಾರಾವಾಹಿ ವಿಕ್ರಾಂತ್ ಪಾತ್ರಧಾರಿ ಅಭಿದಾಸ್ ಮುಖ್ಯ ಪಾತ್ರವೊಂದರಲ್ಲಿ ನಟಿಸುತ್ತಿದ್ದಾರೆ. ಇವರೊಂದಿಗೆ ಅರವಿಂದ್, ರವಿಚೇತನ್, ವಿಜಯ್ ಚಂದ್ರ, ಯಶವಂತ್ ಮೊದಲಾದವರು ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ. ಚಲನಚಿತ್ರಗಳಲ್ಲಿ ಮಿಂಚುತ್ತಿದ್ದ ಅರವಿಂದ್ ರಾವ್, ರವಿಚೇತನ್ ನಂದಗೋಕುಲ ಧಾರಾವಾಹಿ ಮೂಲಕ ಮೊದಲ ಬಾರಿಗೆ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹೀಗಾಗಿ ಈ ಧಾರಾವಾಹಿ ಹೇಗೆ ಇರುತ್ತೆ ಎಂಬ ಕುತೂಹಲ ಸೀರಿಯಲ್ ಪ್ರೇಮಿಗಳಲ್ಲಿತ್ತು. ಅದರಂತೆ ಈ ಧಾರಾವಾಹಿಗೆ ಮೊದಲ ವಾರವೇ 4.6 ಟಿವಿಆರ್ ಗಳಿಸಿ ಕಲರ್ಸ್ ಕನ್ನಡ ವಾಹಿನಿಯ ಸೀರಿಯಲ್ಗಳ ಪೈಕಿ ಅಗ್ರ ಸ್ಥಾನ ಪಡೆದಿದೆ. ಈ ಹಿಂದೆ ಕಲರ್ಸ್ ನಂಬರ್ ಧಾರಾವಾಹಿ ಭಾಗ್ಯಲಕ್ಷ್ಮಿ ಮತ್ತು ಮುದ್ದು ಸೊಸೆಯಾಗಿತ್ತು. ಇದೀಗ ಮುದ್ದು ಸೊಸೆ 4.5 ಮತ್ತು ಭಾಗ್ಯಲಕ್ಷ್ಮಿ 4.3 ಟಿವಿಆರ್ ಪಡೆದು ಕೆಳಕ್ಕೆ ಜಾರಿದೆ. ಇನ್ನು ಒಟ್ಟಾರೆಯಾಗಿ ನಂಬರ್ 1 ಸೀರಿಯಲ್ ಯಾವುದು ಎಂಬುದನ್ನ ನೋಡುವುದಾದ್ರೆ ಜಿ ಕನ್ನಡದ ಶ್ರಾವಣಿ ಸುಬ್ರಹ್ಮಣ್ಯ ಆಗಿದೆ. ಇದು 8.4 ಟಿವಿಆರ್ ದಾಖಲಿಸುವ ಮೂಲಕ ಮೊದಲ ಸ್ಥಾನದಲ್ಲಿದೆ. 7.8 ಟಿವಿಆರ್ ಪಡೆದು ಬ್ರಹ್ಮಗಂಟು ಸೀರಿಯಲ್ 2ನೇ ಸ್ಥಾನಕ್ಕೇರಿದೆ. ನಾನಿನ್ನ ಬಿಡಲಾರೆ ಧಾರಾವಾಹಿ 7.5 ಟಿವಿಆರ್ ನೊಂದಿಗೆ 3ನೇ ಸ್ಥಾನ. ಅನ್ನಯ್ಯ 7.0 ಟಿವಿಆರ್ ಪಡೆದು 4ನೇ ಸ್ಥಾನಕ್ಕೆ ಕುಸಿದಿದೆ. 5ನೇ ಸ್ಥಾನದಲ್ಲಿ 6.9 ಟಿವಿಆರ್ ಗಿಟ್ಟಿಸಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಇದೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.